ಹಲೋ ಫ್ರೆಂಡ್ಸ್, ಇದು ಮನಿ ಏಸ್ಟ್ ಸೀಸನ್ 4 ಆ್ಯಂಡ್ ಎಪಿಸೋಡ್ 7 ಆ್ಯಂಡ್ ವೆಲ್ಕಮ್ ಟು ಸ್ಟೋರಿ ಲೈಟ್ ಕನ್ನಡ. ನಾನು ನಿಮ್ಮ ಅಭಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಗಾಂಡಿಯ ಕ್ಯಾಂಪಿಗೆ ಕಾಲ್ ಮಾಡಿ ಕರ್ನಲ್ ಟಮಾಯೋ ಹತ್ರ ನಾನು ನೈರೋಬಿ ಮತ್ತೆ ಟೋಕಿಯೋ ಕತೆನ ಮುಗಿಸಿದ್ದೀನಿ, ಮತ್ತೆ ಉಳಿದವ್ರನ್ನ ಈಗ ಹುಡಿಕೊಂಡು ಹೋಗ್ತಾ ಇದ್ದೀನಿ. ಇದರಿಂದ ಸ್ವಾರಸ್ ಫೋರ್ಸ್ನ ಒಳಗಡೆ ಹೋಗೋಕೆ ರೆಡಿಯಾಗಿರಿ ಅಂತ ಆರ್ಡರ್ ಮಾಡ್ತಾರೆ. ಈಗ ಬ್ಯಾಂಕ್ನ ಒಳಗಡೆ ಗನ್ ಸೌಂಡ್ಸ್ ಎಲ್ಲ ಕೇಳೋದನ್ನ ನೋಡಿ ಅಲ್ಲೇನ್ ನಡೀತಾ ಇದೆ ಅಂತ ಗಾಂಡಿಯನ್ನ ಕೇಳ್ತಾರೆ. ಅದಕ್ಕೆ ಅವನು ಎಲ್ಲರೂ ಶೂಟ್ ಮಾಡ್ತಾ ನನ್ನ ಹತ್ರ ಬರ್ತಾ ಇದ್ದಾರೆ, ಅದರಿಂದ ನಾನು ರೂಫಿಗೆ ಬರ್ತಾ ಇದ್ದೀನಿ, ನನ್ನ ಅಲ್ಲಿಂದ ಎವ್ಯಾಕ್ಯುವೇಟ್ ಮಾಡಿ ಅಂತ ಹೇಳಿದಾಗ ಅವ್ನಿಗೆ ಪ್ರೊಟೆಕ್ಷನ್ ಕೊಟ್ಟು ಅಲ್ಲಿಗೊಂದು ಹೆಲಿಕಾಪ್ಟರ್ನ ಕಳಿಸಿ ಅವ್ನ ಎವ್ಯಾಕ್ಯುವೇಟ್ ಮಾಡಿ ಅಂತ ಒಂದು ಆರ್ಡರ್ ಕೊಡ್ತಾರೆ. ಈಗ ಗಾಂಡಿ ಅವ್ರ ಹತ್ರ ಎಲ್ಲಾ ಕಡೆ ಸ್ಮೋಕ್ ಬಾಂಬ್ ಹಾಕಿದ್ದಾರೆ, ನನಗಿಲ್ಲೇನು ಕಾಣಿಸ್ತಾ ಇಲ್ಲ ಅಂತ ಹೇಳೋದನ್ನ ಕೇಳಿ ನೀನು ರೂಫಿಗೆ ಬಾ, ನಾವು ಪ್ರೊಟೆಕ್ಷನ್ಗೆ ಏರ್ಪಾಡು ಮಾಡಿದೀವಿ, ಹೆಲಿಕಾಪ್ಟರ್ ಅಲ್ಲಿಗೆ ಬರ್ತಾ ಇದೆ ಅಂತ ಹೇಳ್ತಾರೆ. ನಲವತ್ತೈದು ಗಂಟೆಗಳ ಹಿಂದೆ ಈಗ ಒಳಗಡೆ ಬಂದಿರೋ ಗಾಂಡಿಯನ್ನ ನೋಡಿ ಟೋಕಿಯೋ ಏನಾಯ್ತು ಅಂತ ಕೇಳಿದಾಗ ಅದಕ್ಕೆ ಅವನು ನಿನ್ನ ಫ್ರೆಂಡ್ ನೈರೋಬಿ ನನ್ನ ಮೇಲೆ ಗ್ರೆನೇಡ್ ಎಸ್ಲು, ಅದಕ್ಕೆ ಟೋಕಿಯೋ ಅವಳು ಹೇಗಿದ್ದಾಳೆ ಕ್ಯೂರ್ ಆದ್ಲಾ ಅಂತ ಕೇಳಿದ್ದಕ್ಕೆ ಹೌದು ಈಗ ಚೆನ್ನಾಗಿದ್ದಾಳೆ ಅಂತ ಕಾಣಿಸ್ತಾ ಇದೆ ಅಂತ ಸುಳ್ಳು ಹೇಳ್ತಾ ಇದ್ದಾನೆ. ಅವನು ಈ ರೀತಿ ಕಷ್ಟಪಡ್ತಾ ಇರೋದನ್ನ ನೋಡಿ ಟೋಕಿಯೋ ನಿನ್ನ ಬಾಡಿನಿಂದ ರಕ್ತ ನೀರ್ನಂಗೆ ಸುರಿತಾ ಇದೆ ಅಂತ ಹೇಳೋದನ್ನ ಕೇಳಿ ಈಗ ಫ್ಲಾಶ್ ಬ್ಯಾಕ್ನಲ್ಲಿ ಪ್ರೊಫೆಸರ್ ಬರ್ಲಿನ್ಗೆ ನೀವು ಮಾಡಿರೋ ಪ್ಲಾನ್ನಲ್ಲಿ ನಿಮ್ಮಿಂದ ಬ್ಯಾಂಕ್ ಆಫ್ ಸ್ಪೇನ್ನಲ್ಲಿರೋ ಚಿನ್ನನ ತೆಗಿಬೋದು ಅಷ್ಟೇ, ಅಲ್ಲಿಂದ ಖಂಡಿತ ತಪ್ಪಿಸ್ಕೊಂಡು ಹೊರಗಡೆ ಬರೋಕ್ಕಾಗಲ್ಲ, ಮಾರ್ಟಿನ್ ನಿನ್ನ ಪ್ರೀತಿಸ್ತಾ ಇದ್ದಾನೆ, ಅದರಿಂದ ನೀನು ಏನು ಯೋಚನೆ ಮಾಡದೆ ಆ ಪ್ಲಾನ್ನ ನಂಬ್ತಾ ಇದೀಯಾ ಅಂತ ಪ್ರೊಫೆಸರ್ ಬರ್ಲಿನ್ ಹತ್ರ ಹೇಳಿದ್ದಾರೆ. ಇನ್ನೊಂದು ಕಡೆ ಬಕೋಟ ಆ ಪ್ಯಾನಿಕ್ ರೂಮ್ನ ಕಂಡಿಡಿದು ಡೋರ್ನ ಹೊಡೆದಾಗ್ತಾ ಇದ್ದಾನೆ. ಈಗ ಇಲ್ಲಿ ಸುರಿದಿರೋ ರಕ್ತನ ನೋಡಿ ಗಾಂಡಿಯ ಒಳಗಡೆನೆ ಇದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೋತಾರೆ. ಈ ವಿಷಯನ ಪ್ರೊಫೆಸರ್ ಹತ್ರ ತಿಳಿಸಿದಾಗ ಗಾಂಡಿಯ ತಪ್ಪಿಸ್ಕೊಳ್ಳೋವರೆಗೂ ನಮ್ಮ ಹತ್ರ ಟೈಮ್ನ ನೆಗೋಷಿಯೇಟ್ ಮಾಡ್ತಾನೆ, ಅದರಿಂದ ಟೋಕಿಯೋನ ಏನು ಮಾಡಲ್ಲ ಅಂತ ಹೇಳಿದಾಗ ಆ ರೀತಿ ಅನ್ಕೊಳ್ಳೇಬೇಡಿ ಪ್ರೊಫೆಸರ್, ಗಾಂಡಿಯ ನೈರೋಬಿನ ಸುಟ್ಟು ಕೊಂದಿದ್ದಾನೆ. ಈ ವಿಷಯನ ಕೇಳಿದ ತಕ್ಷಣ ಪ್ರೊಫೆಸರ್ ತುಂಬಾನೇ ನೊಂದ್ಕೋತಾರೆ. ನೈರೋಬಿ ಸುರಿಸಿರೋ ಒಂದೊಂದು ರಕ್ತಕ್ಕೂ ಅವರು 100 ಪಟ್ಟು ವಾಪಸ್ ಕೊಡಲೇಬೇಕು. ಅವರ ಟೆಂಟ್ನ ಏಲೆ ಸ್ಟೆಪ್ನಲ್ಲಿ ನಾವು ನಾಶ ಮಾಡ್ತಾ ಇದ್ದೀವಿ, ಅದರಲ್ಲಿ ಮೊದಲನೇದು ನಿಜ ಹೇಳೋದು ಅಂತ ಹೇಳುವಾಗ ಮೋನಿಕಾ ಹಾಗಾದ್ರೆ ನೀವು ರಿಯೋ ಜೊತೆ ಮಾತಾಡಿ, ನಿಮಗೆ ಗೊತ್ತಾಗಬೇಕಾಗಿರೋ ವಿಷಯ ಇನ್ನೂ ಜಾಸ್ತಿ ಇದೆ, ಇಲ್ಲಿಂದ ನಾವು ಹೊರಗಡೆ ಹೋಗೋದು ಕಷ್ಟ ಅಂತ ಹೇಳಿದ್ದೀರಾ, ಆದರೆ ಹೇಗಾದರೂ ಮಾಡಿ ನಮ್ಮನ್ನ ಕಾಪಾಡ್ತೀನಿ ಅಂತಲೂ ಹೇಳಿದ್ದೀರಾ, ಅದಕ್ಕೆ ಪ್ರೊಫೆಸರ್ ನಿಮ್ಮನ್ನ ಹೊರಗಡೆ ತೆಗಿಬೇಕು ಅಂದರೆ ಅಲ್ಲಿರೋ ಚಿನ್ನನ 1 ಗ್ರಾಮ್ ಬಿಡದೆ ಕರಗಿಸಿ ಅಂತ ಹೇಳ್ತಾರೆ. ಅದಕ್ಕೆ ಮೋನಿಕಾ ಪಲರ್ಮೋನ ನೀವೀಗ ಟೋಕಿಯೋನ ಕಾಪಾಡಿ ನಾನು ಫೌಂಡ್ರಿಗೆ ಹೋಗ್ತೀನಿ ಅಂತ ಹೇಳಿ ಡೆನ್ವರ್ನ ಕರ್ಕೊಂಡು ಕೆಳಗಡೆ ಹೋಗ್ತಾಳೆ. ಈಗ ಹೊರಗಡೆ ಬ್ಯಾಂಕ್ನ ಮುಂದೆ ಇಟ್ಟಿರೋ ಬಾಂಬ್ಸ್ನೆಲ್ಲ ಡಿಆಕ್ಟಿವೇಟ್ ಮಾಡಿ ಪೊಲೀಸ್ ಒಳಗಡೆ ಬರೋಕೆ ರೆಡಿ ಆಗ್ತಾ ಇದ್ದಾರೆ. ಈಗ ಅವ್ರ ಹತ್ರ ನೈರೋಬಿ ತೀರ್ಕೊಂಡಿದ್ದಾಳೆ, ಈ ನಿಮಿಷದಿಂದ ಇಲ್ಲಿಗೆ ನಾನೇ ಇನ್ಚಾರ್ಜ್, ಇದುವರೆಗೆ ನಾವು ಕರಗಿಸಿರೋ ಚಿನ್ನ ನಮ್ಮ ಟಾರ್ಗೆಟ್ಗಿಂತಲೂ ತುಂಬಾನೇ ಕಡಿಮೆ, ಅದರಿಂದ ಟೆಂಪ್ರೇಚರ್ನ ಜಾಸ್ತಿ ಮಾಡಿ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡಿ ಮತ್ತೆ ಡೆನ್ವರ್ ಒಳಗಡೆ 1 ಗ್ರಾಮ್ ಚಿನ್ನನೂ ಬಿಡಬೇಡ ಅಂತ ಹೇಳಿ ಕೆಲಸನ ಶುರು ಮಾಡಿಸ್ತಾಳೆ ಮೋನಿಕಾ.
ಗಾಂಡಿಯಾ ಮತ್ತೆ ಕರ್ನಲ್ ಟಮಾಯೋ ಮಾತಾಡಿ ನಿಮ್ಮೆಲ್ಲರನ್ನು ಶೂಟ್ ಮಾಡೋಕ್ ಪ್ಲಾನ್ ಮಾಡಿದ್ದಾರೆ, ಹೊರಗಡೆಯಿಂದ ಕಾನ್ವಾಯ್ ಬರ್ತಾ ಇದೆ ಅಂತ ಹೇಳೋದನ್ನ ಕೇಳಿ ಪ್ರೊಫೆಸರ್ ನಂಗೆ ಅರ್ಥ ಆಗ್ತಾ ಇದೆ, ಲಿಸ್ಬನ್ಗೆ ನನ್ನ ಮೆಸೇಜ್ ಕೊಟ್ಟಿಯಾ ಅಂತ ಕೇಳಿದ್ದಕ್ಕೆ. ಹೌದು, ಈ ವಿಷಯನ ಕೇಳಿ ಅವರು ಸಂತೋಷ ಪಟ್ಟಾಗ ಅವರಿಗೆ ಅಲೂನೆ ಬಂತು. ಈಗ ಪ್ರೊಫೆಸರ್ ಪಲರ್ಮೋಗ್ ಕಾಲ್ ಮಾಡಿ ಈ ವಿಷಯನ ತಿಳಿಸಿ ಗಾಂಡಿಯಾ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡೋಷ್ಟರಲ್ಲಿ ಪ್ಯಾನಿಕ್ ರೂಮ್ಗೆ ಹೋಗ್ತಾ ಇರೋ ಪವರ್ ಲೈನ್ನ ಡಿಸ್ಕನೆಕ್ಟ್ ಮಾಡಿ ಮತ್ತೆ ಒಳಗಡೆ ಇರೋ ಗಾಂಡಿಯಾನ ಯಾವುದೇ ಕಾರಣಕ್ಕೂ ಶೂಟ್ ಮಾಡಬೇಡಿ, ಯಾಕಂದ್ರೆ ಅವನು ನಂಗೆ ಜೀವಂತವಾಗಬೇಕು, ಅದರಿಂದ ಒಳಗಡೆ ಇರೋ ಗಾಂಡಿಯಾನ ಹೇಗೆ ಹೊರಗಡೆ ತರಬೇಕು ಅಂತ ಒಂದು ಪ್ಲಾನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಈಗ ಪೊಲೀಸ್ ಗಾಂಡಿಯಾ ಕಾಲ್ ಮಾಡಿದಾಗ ಇದೇ ಟೈಮ್ಗೆ ಹೊರಗಡೆಯಿಂದ ಬರ್ತಾ ಇರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ಸ್ನ ಡಿಟೆಕ್ಟ್ ಮಾಡಿ ಈಗ ಅಲ್ಜೀರಿಯಾಗೆ ಬಂದಿರೋ ಮಾರ್ಸೈಲ್ ಪ್ರೊಫೆಸರ್ ಹತ್ರ ರಿಯೋನ ಎಲ್ಲಿಟ್ಟಿರೋ ಅನ್ನೋ ಜಾಗ ಎಲ್ಲಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ಅದರಿಂದ ಕರೆಕ್ಟ್ ಆದ ಲೊಕೇಶನ್ ಎಲ್ಲಿದೆ ಅಂತ ಕೇಳ್ತಾರೆ. ಈಗ ಪಾಕಿಸ್ತಾನಿ ಹ್ಯಾಕರ್ ಶಕೀರ್ ಹತ್ರ ಆ ಎಕ್ಸಾಕ್ಟ್ ಲೊಕೇಶನ್ನ ಸ್ಯಾಟಲೈಟ್ ಇಮೇಜಸ್ನ ಕಲ್ಸೋ ಕೇಳ್ತಾರೆ. ಈಗ ಹೊರಗಡೆಯಿಂದ ಪೊಲೀಸ್ ಒಳಗಡೆ ಬರೋಕ್ಕೆ ಶುರು ಮಾಡಿದಾಗ quedarnos sin aliento, volver a casa en año nuevo y lo de menos. Yo solía pensar que la vida es un juego y ahora sé que nunca he sido tu príncipe azul, la sangre de mis venas. Que el día que yo la marea ಮ್ಯಾಡ್ರಿಡ್ ಪೂರ್ತಿ ರಿಯೋನ ಪೋಸ್ಟರ್ ಅನ್ಸಿ ಪ್ರೊಫೆಸರ್ ಅವನಿಗೆ ನಡೆದಿರೋ ಅನ್ಯಾಯದ ಬಗ್ಗೆ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ರಿಯೋ ಪನಾಮ ಪೊಲೀಸ್ ಯಾವುದೇ ವಾರೆಂಟ್ ಇಲ್ಲದೆ ನನ್ನ ಅರೆಸ್ಟ್ ಮಾಡಿ CNN ಕರ್ನಲ್ ಪ್ರಿಯತೋ ಜೊತೆ ಒಂದು ಫ್ಲೈಟ್ನಲ್ಲಿ ಕಳಿಸಿದಾಗ ಅದು ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿ ಒಂದು ಮರ್ಮವಾದ ಜಾಗನ ರೀಚ್ ಆದ್ಮೇಲೆ ಅಲ್ಲಿ ನನ್ನ ಟಾರ್ಚರ್ ಮಾಡೋಕೆ ಶುರು ಮಾಡಿ ಒಂದು ಸಣ್ಣ ಸೆಲ್ನಲ್ಲಿ ಕೂಡಿಟ್ರು. ಅದ್ರೊಳಗಡೆ ಒಬ್ರು ಮಾತ್ರ ನಿಂತ್ಕೊಳ್ಳೋಷ್ಟು ಜಾಗ ಇತ್ತು, ಮತ್ತೆ ಟಾಯ್ಲೆಟ್ ವಾಶ್ರೂಮ್ ಅಂತ ಏನೂ ಇರಲಿಲ್ಲ, ಎಲ್ಲದನ್ನು ಅದ್ರೊಳಗಡೆನೆ ಮಾಡಿದೆ. ನಂತರ ನನ್ನ ಹತ್ರ ಹಲ್ಲ ತೋಡೋ ಕೇಳಿ ಅದ್ರೊಳಗಡೆ ನನ್ನ ಜೀವಂತವಾಗಿ ಊತಿಟ್ರು. ಆಗ ನನ್ನಿಂದ ಉಸಿರಾಡೋಕ್ಕಾಗಲಿಲ್ಲ, ಪ್ರಜ್ಞೆ ತಪ್ಪೋದೆ. ಸ್ವಲ್ಪ ಟೈಮ್ ಆದ್ಮೇಲೆ ನಾನು ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡು ನನ್ನ ಹೊರಗಡೆ ತೆಗೆದ್ರು ಅಂತ ಆ ವಿಡಿಯೋದಲ್ಲಿ ರಿಯೋ ಎಲ್ಲಿರೋದ್ನೆಲ್ಲ ಕರ್ನಲ್ ಟಮಾಯೋ ನೋಡಿ ಪ್ರಿಯತೋ ಹತ್ರ ಆ ಹುಡುಗನ ಜೀವಂತವಾಗಿ ಊತಾಕಿದ್ರ. ಇದಕ್ಕೆ ಅವನ್ನ ಸಾಯಿಸ್ಬೋದಾಗಿತ್ತಲ್ಲ. ಅವರು ರಿಲೀಸ್ ಮಾಡಿರೋ ಈ ವಿಡಿಯೋದಿಂದ ನಮ್ಮ ತಲೆಗೆ ಕತ್ತಿ ಬಂದಿದೆ, ಸರಿ ಇರಲಿ, ನೀವು ಟಾರ್ಚರ್ ಮಾಡಿರೋದಕ್ಕೆ ಪ್ರೂಫ್ ಏನಾದರೂ ಅವನಿಗೆ ಸಿಗೋಕ್ ಚಾನ್ಸ್ ಇದೆಯಾ ಅಂತ ಕೇಳಿದಾಗ ಅಲಿಶಿಯಾ ಆ ರೀತಿ ಎಲ್ಲ ಏನು ಸಿಗೋಕ್ ಚಾನ್ಸ್ ಇಲ್ಲ, ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಸರಿಯಾದ ರೋಡ್ ಕೂಡ ಇಲ್ಲ, ಅದರಿಂದಲೇ ನಾವು ಆ ರೀತಿ ಒಂದು ಜಾಗನ ಚೂಸ್ ಮಾಡಿದ್ವಿ, ಮತ್ತೆ ನಾವು ಟಾರ್ಚರ್ ಮಾಡುವಾಗ ಅವ್ನ ಬಾಡಿ ಮೇಲೆ ಏನು ಮಾರ್ಕ್ ಆಗಬಾರ್ದು ಅಂತ ತುಂಬಾನೇ ಕೇರ್ಫುಲ್ ಆಗಿದ್ವಿ ಅಂತ ಹೇಳೋದನ್ನೆಲ್ಲ ಕೇಳಿ ಟಮಾಯೋ ನಾವು ಅದನ್ನ ನಿರಾಕರಿಸೋಣ, ಪ್ರೊಫೆಸರ್ ಮತ್ತೆ ರಿಯೋ ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ನಂಬಿಸ್ಲೇಬೇಕು, ಅದನ್ನ ಪ್ರಿಯತೋ ನೀವೇ ಮಾಡಬೇಕು, ನಿಮ್ಗಿರೋ ಇಮೇಜ್ನ ಯೂಸ್ ಮಾಡೋಕೆ ಇದೇ ಸರಿಯಾದ ಟೈಮ್, ಅದರಿಂದ ಪ್ರೆಸ್ ಮೀಡಿಯಾ ಎಲ್ಲ ನಂಬೋ ಹಾಗೆ ಒಂದು ಇಂಟರ್ವ್ಯೂನ ಕೊಡೋಕೆ ಹೇಳ್ತಾರೆ. ನಿಮ್ಗೆ ಆಲ್ರೆಡಿ ಸೀಸನ್ 2ನಲ್ಲಿ ಪರಿಚಯ ಇರುತ್ತೆ ಇವರು ಯಾರು ಅಂತ. ಡಾರ್ಕೋ ಮತ್ತೆ ಇನ್ನೊಬ್ರು ಬೆಂಜಮಿನ್, ಮಾಸ್ಕೋನ ಫ್ರೆಂಡ್ ಮಣಿಲಾನ ತಂದೆ. ಅವ್ರೀಗ ಪ್ರೊಫೆಸರ್ ಹತ್ರ ಮಾಸ್ಕೋ ನಿಮ್ನ ನಂಬಿದ್ದಾರೆ ಅಂದ್ರೆ ನಾನು ನಿಮ್ನ ನಂಬ್ತಾ ಇದ್ದೀನಿ, ನನ್ನ ಜೊತೆ ಇರೋರ್ನೆಲ್ಲ ನೀವು ಧಾರಾಳವಾಗಿ ನಂಬಬಹುದು, ಅದಕ್ಕೆ ಪ್ರೊಫೆಸರ್ ನನ್ನ ಜೊತೆ ಬನ್ನಿ, ನೆಕ್ಸ್ಟ್ 30 ಅವರ್ಸ್ನಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಕರ್ಕೊಂಡೋಗಿ ಕ್ಲಾಸ್ನಲ್ಲಿ ಕೂರಿಸಿ ಮತ್ತೆ ಪ್ಲಾನ್ನ ಎಕ್ಸ್ಪ್ಲೈನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಪ್ಯಾನಿಕ್ ರೂಮ್ನಲ್ಲಿರೋ ಗಾಂಡಿಯಾ ಅವ್ನ ಮೇಲೆ ಚುಚ್ಕೊಂಡಿರೋ ಗ್ಲಾಸ್ನ ತೆಗಿಯೋಕೆ ತುಂಬ ಕಷ್ಟಪಡ್ತಾ ಇದ್ದಾನೆ. ಈಗ ಡೆನ್ವರ್ ಮೋನಿಕಾನ ನೋಡಿ ನಾವು ಒಳಗಡೆ ಹೋದ್ಮೇಲೆ ಒಂದು ವಿಷಯನ ಯೋಚನೆ ಮಾಡಿದೆ, ನಮ್ಮ ಲೈಫ್ನಲ್ಲಿ ಏನೇನೋ ನಡೀತಾ ಇದೆ, ಇಲ್ಲಿಂದ ನಾವು ಜೀವಂತವಾಗಿ ಹೊರಗಡೆ ಹೋಗ್ತೀವಾ ಇಲ್ವಾ ಅನ್ನೋದು ನಂಗೆ ಸರಿಯಾಗಿ ಗೊತ್ತಿಲ್ಲ, ಆದರೆ ಏನೇ ನಡೆದ್ರು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳಿ ಫೀಲ್ ಮಾಡ್ತಾ ಇದ್ದಾನೆ. ಈಗ ಅಮ್ಯಾಂಡಾ ರೋಮನ್ ಹತ್ರ ನೀವು ನಂಗಿರೋ ಸಿಚುವೇಶನ್ನ ಯೂಸ್ ಮಾಡಿಕೊಂಡು ನನಗೆ ಜಾಸ್ತಿ ಸ್ಲೀಪಿಂಗ್ ಪಿಲ್ಸ್ನ ಕೊಟ್ಟು ನನ್ನ ರೇಪ್ ಮಾಡಿದ್ದೀರಾ, ನಾನು ಪ್ರಜ್ಞೆ ತಪ್ಪಿರೋವಾಗ ನನಗೆಲ್ಲ ಗೊತ್ತಾಗ್ತಾ ಇತ್ತು, ನನ್ನಿಂದ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಅವಳು ಹೇಳೋದ್ನೆಲ್ಲ ಕೇಳಿ ರೋಮನ್ ನೀನು ಸುಳ್ಳು ಹೇಳ್ತಾ ಇದೆಯಾ, ನಾನು ನಿಂಗೆ ಹೆಲ್ಪ್ ಮಾಡಿದೆ ಅಷ್ಟೇ, ಈ ರೀತಿಯೆಲ್ಲ ನೀನು ಇಮ್ಯಾಜಿನ್ ಮಾಡ್ಕೊಂಡು ನನ್ನ ಮೇಲೆ ಅಪವಾದ ಹೊರಿಸ್ಬೇಡ ಅಂತ ಹೇಳ್ತಾ ರೋಮನ್ ಅವಳನ್ನ ನೋಡಿ ನಗಾಡ್ತಾ ಇದ್ದಾನೆ.
ಈಗ ಟೋಕಿಯೋ ಗಾಂಡಿಯಾ ಹತ್ರ ನಿನ್ ಕತೆ ಮುಗೀತು, ನಿನ್ ಕುತ್ತಿಗೆನಲ್ಲಿ ಚುಚ್ಕೊಂಡಿರೋ ಆ ಶಾರ್ಪ್ ನೈಲ್ನ ತೆಗೆದೇ ಹೋದ್ರೆ ಅದಕ್ಕೆ ಗಾಂಡಿಯಾ ನಿನ್ನ ರಿಲೀಸ್ ಮಾಡೋ ಕೇಳ್ತಾ ಇದೆಯಾ ಅಂತ ಕೇಳಿದಾಗ ಟೋಕಿಯೋ ಅದನ್ನ ಹೊರಗಡೆ ತೆಗಿಯೋಕೆ ನಾನು ಹೆಲ್ಪ್ ಮಾಡ್ತೀನಿ, ನಿಂಗೆ ಇಷ್ಟ ಇದ್ರೆ ರಿಲೀಸ್ ಮಾಡು, ಇಲ್ಲದೆ ಹೋದ್ರೆ ನಿನ್ ಕತೆ ಮುಗೀತು ಅಂತ ಹೇಳ್ತಾಳೆ. ಅದಕ್ಕೆ ಅವನು ನಿನ್ ಕೈಗಳನ್ನ ಮಾತ್ರ ರಿಲೀಸ್ ಮಾಡ್ತೀನಿ, ನನ್ನ ಸೇಫ್ಟಿಗೋಸ್ಕರ ನಿನ್ ಕುತ್ತಿಗೆನ ಲಾಕ್ ಮಾಡ್ತಾ ಇದ್ದೀನಿ, ಮತ್ತೆ ನನ್ನ ಪಿಸ್ಟಲ್ ನಿನ್ ತಲೆನ ಏಮ್ ಮಾಡ್ತಾ ಇರುತ್ತೆ, ಏನಾದರೂ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ದೆಯೋ ಶೂಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಕರ್ನಲ್ ಪ್ರಿಯತೋ ಪ್ರೆಸ್ಗೆ ನಾವು ಹನಿಬಾಲ್ ಕೋಟೆಸ್ನ ಟಾರ್ಚರ್ ಮಾಡಿದೀವಿ ಅಂತ ಹೇಳ್ತಾ ಇರೋದಲ್ಲ ಸುಳ್ಳು, ಇದ್ರ ಬಗ್ಗೆ ನಿಮಗಿರೋ ಪ್ರಶ್ನೆಗಳನ್ನೆಲ್ಲ ಕೇಳಿ ಅಂತ ಹೇಳಿದಾಗ ಒಬ್ರು ಪ್ರೆಸ್ ರಿಪೋರ್ಟರ್ ನೈರೋಬಿ ಹೇಗೆ ತೀರ್ಕೊಂಡ್ರು ಅಂತ ಕೇಳ್ತಾರೆ. ಅದಕ್ಕೆ ಪ್ರಿಯತೋ ಗವರ್ನರ್ನ ಚೀಫ್ ಸೆಕ್ಯೂರಿಟಿ ಆದ ಗಾಂಡಿಯಾ ಅವರಿಂದ ತಪ್ಪಿಸ್ಕೊಳ್ಳೋವಾಗ ಡಿಫೆನ್ಸ್ಗೆ ಅಂತ ಶೂಟ್ ಮಾಡಿದಾಗ ನೈರೋಬಿ ತೀರ್ಕೊಂಡಿದ್ದಾಳೆ ಅಂತ ಅವರು ಕೇಳೋ ಒಂದೊಂದು ಪ್ರಶ್ನೆಗೂ ನಮ್ಗೇನು ಸಂಬಂಧ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಈಗ ಪ್ರೊಫೆಸರ್ ಕ್ಲಾಸ್ನಲ್ಲಿ ಪೊಲೀಸ್ ಪ್ರೆಸ್ನಲ್ಲಿ ಕೇಳೋ ಒಂದೊಂದು ಪ್ರಶ್ನೆಗೂ ಸುಳ್ಳಾದ ಆನ್ಸರ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಆದ್ರೆ ಅವ್ರು ಹೇಳೋ ಒಂದೊಂದು ಸುಳ್ಳು ಅವ್ರನ್ನ ಗುಳಿ ಒಳಗೆ ತಲ್ಲುತ್ತೆ ಅಂತ ಅನ್ಕೊಂಡಿರೋಲ್ಲ. ಅದರಿಂದ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡೋಣ. ಅದೇನು ಕಷ್ಟ ಅಲ್ಲ, ನಿಜನ ಪ್ರೂವ್ ಮಾಡಬೇಕು ಅಂದ್ರೆ ಅಷ್ಟೇನು ಕಷ್ಟ ಇರೋದಿಲ್ಲ. இதை விட்டா வேற எதுவும் தெரியும். ಈಗ ನೀವೇನೆಲ್ಲ ಮಾಡಿದ್ರಿ ಅಂತ ಹೇಳೋಕ್ ಶುರು ಮಾಡು. ಈಗಂತ ಮಾರ್ಸಾ ಇಲ್ಲಿ ಹೇಳಿದಾಗ ಹನಿಬಾಲ್ ಕೋಟೆಸ್ನ ನಾವು ಈ ಜಾಗದಲ್ಲೇ ಟಾರ್ಚರ್ ಮಾಡ್ತಾ ಇದ್ವಿ, ನನ್ನ ಹಿಂದೆ ಇರೋದೆ ಅವನ್ನ ಊತಾಕಿದ್ದ ಹೊಂಡ, ಇದನ್ನೆಲ್ಲ ಮಾಡೋ ಕೇಳಿ ಕರ್ನಲ್ ಪ್ರಿಯತೋನೆ ಆರ್ಡರ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿ ಪ್ರೆಸ್ ರಿಪೋರ್ಟರ್ಸ್ ಕರ್ನಲ್ ಪ್ರಿಯತೋಗೆ ನಮ್ಗೀಗ ಡಾಕ್ಯುಮೆಂಟ್ರಿ ವಿಡಿಯೋಸ್ ಬರ್ತಾ ಇದೆ, ಇಲ್ಲಿ ಹೇಳಿರೋದಲ್ಲ ನೀವ್ ಹೇಳ್ತಾ ಇರೋದಕ್ಕೆ ಆಪೋಸಿಟ್ ಆಗಿದೆ, ಅವನು ಇದರಿಂದ ನೀವೇ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಅಂತ ರಿಪೋರ್ಟರ್ಸ್ ಎಲ್ಲ ಹೇಳೋದನ್ನ ನೋಡಿ ಕರ್ನಲ್ ಪ್ರಿಯತೋ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗದೆ ಫ್ರೀಸ್ ಆಗಿ ನಿಂತಿದ್ದಾರೆ. ಈಗ ಟೆಂಟ್ನಲ್ಲಿ ಕರ್ನಲ್ ಟಮಾಯೋ ಹತ್ರ ಸ್ವಾರಸ್ ನಂಗೀಗ ಒಳಗಡೆ ಹೋಗೋಕೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾನೆ. ಅದಕ್ಕೆ ಟಮಾಯೋ ನೀನೇನು ಮಾಡಬೇಡ, ಇಲ್ಲೇನು ನಡೀತಾ ಇದೆ ಅಂತ ನಿಂಗೆ ಗೊತ್ತಾಗ್ತಾ ಇಲ್ವಾ, ನಾವೀಗ ಸಿಗಾಕೊಂಡಿದ್ದೀವಿ, ಅದರಿಂದ ಏನು ಮಾಡೋದು ಬೇಡ ಅಂತ ಹೇಳಿ ಅವನ್ನ ಅಲ್ಲಿಂದ ಕಳಿಸ್ತಾರೆ. ಈಗ ಎಲ್ರನ್ನೂ ಹೊರಗಡೆ ಕಲಿಸಿ ಕರ್ನಲ್ ಅಲಿಶಿಯಾ ಹತ್ರ ನಡೆದಿರೋ ಎಲ್ಲ ತಪ್ಪನ್ನು ನಾವು ಸರಿ ಮಾಡೋಕೆ ನೋಡಿದ್ವಿ, ಆದರೆ ನಾವು ಅನ್ಕೊಂಡಿರೋ ರೀತಿ ಆಗಲಿಲ್ಲ. ಆ ಪ್ರೊಫೆಸರ್ ಎಲ್ಲ ಎವಿಡೆನ್ಸ್ನು ರಿಲೀಸ್ ಮಾಡಿ ನಮ್ಮನ್ನ ಟ್ರ್ಯಾಪ್ ಮಾಡೋಕೆ ಕಾಯ್ತಾ ಇದ್ದ ಅನಿಸ್ತಾ ಇದೆ. ಇದರಿಂದ ಹೊರಗಡೆ ಬರೋಕ್ಕೆ ಬೇರೆ ದಾರಿ ಅಂದರೆ ನಾವು ಮಾಡಿರೋ ತಪ್ಪನ್ನ ಜನರ ಮುಂದೆ ಓಪನ್ ಆಗಿ ಒಪ್ಕೊಳ್ಳಬೇಕು. ಅದನ್ನ ಮಾಡಬೇಕಾಗಿರೋದು CNA ಕಡೆಯಿಂದ ಕರ್ನಲ್ ಪ್ರಿಯತೋ ಮತ್ತೆ ನಮ್ಮ ಕಡೆಯಿಂದ ನೀನು ಇದನ್ನೆಲ್ಲ ನೀವೇ ಮಾಡಿರೋದು ಅಂತ ಒಪ್ಕೊಳ್ಳಿ. ಈಗಂತ ಇವ್ರು ಹೇಳ್ತಾ ಇರೋದನ್ನೆಲ್ಲ ಕೇಳಿ ಅಲಿಶಿಯಾ ನಾನು ಹೈಯರ್ ಅಫಿಷಿಯಲ್ಸ್ ಹೇಳೋದನ್ನೆಲ್ಲ ಕೇಳಿದೆ, ನನ್ನ ಇಷ್ಟದಂತೆ ಮಾಡಿದ್ದೀನಿ ಅಂತ ಹೇಳಿ ಜೈಲಿಗೆ ಹೋಗ್ಬೇಕಾ ಅಂತ ಹೇಳೋದನ್ನ ಕೇಳಿದ ಕರ್ನಲ್ ಟಮಾಯೋ ಇದುವರೆಗೆ ನಿಮ್ಗೆ ಬಂದಿರೋ ಮೇಲ್ನೆಲ್ಲ ಅವರು ನೋಡಿದ್ದಾರೆ, ಅದರಿಂದ ಏನು ಯೋಚನೆ ಮಾಡದೆ ರಿಸೈನ್ ಮಾಡು, ನಿನ್ನ ಸಸ್ಪೆಂಡ್ ಮಾಡ್ತಾರೆ, ಸಂಬಳ ಬರಲ್ಲ, ಆದರೆ ನಮ್ಮ ಕಡೆಯಿಂದ ನಿಂಗೆ ಏನು ಬೇಕೋ ಅದು ನಿಂಗೆ ಬಂದು ಸೇರುತ್ತೆ ಅಂತ ಇವ್ರು ಹೇಳೋದನ್ನೆಲ್ಲ ಕೇಳಿ ಅಲಿಶಿಯಾ ಕೊನೆಗೆ ಸರಿ ಅಂತ ಒಪ್ಕೋತಾಳೆ. ಈಗ ಪ್ರೊಫೆಸರ್ ಕ್ಲಾಸ್ನಲ್ಲಿ ಸಿಯರಾ ಮತ್ತೆ ಕರ್ನಲ್ ಪ್ರಿಯತೋ ಇವರಿಬ್ರು ಮೊದಲು ಬಲಿಯಾಗ್ತಾರೆ. ಅದಾದ್ಮೇಲೆ ಕ್ಯಾಂಪ್ನ ಕಡೆಯಿಂದ ನಮ್ಗೇನು ತೊಂದರೆ ಇರೋದಿಲ್ಲ. ಆಗ ಬ್ಯಾಂಕ್ನೊಳಗಡೆ ಇರೋ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ತುಂಬಾನೇ ಸೇಫ್ ಆಗಿರ್ತಾರೆ. ಈ ಟೈಮ್ನ ಯೂಸ್ ಮಾಡ್ಕೊಂಡು ನಾವು ಲಿಸ್ಬನ್ನ ಕಾಪಾಡೋಕೆ ಹೋಗ್ತಾ ಇದೀವಿ. ಆದ್ರೆ ನಮ್ಗಿರೋ ಪ್ರಾಬ್ಲಮ್ ಅಂದ್ರೆ ಅವ್ರ ಸುತ್ತಲೂ ಪೊಲೀಸ್ ಇರ್ತಾರೆ, ಅವ್ರನ್ನ ಅಲ್ಲಿಂದ ಕಾಪಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್. ಅದರಿಂದ ನಮಗೆ ಗೊತ್ತಾಗಬೇಕಾಗಿರೋ ವಿಷಯ ಒಂದೇ, ಲಿಸ್ಬನ್ನ ಅಲ್ಲಿಂದ ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋದು. ಈ ವಿಷಯನ ನಾವು ಈಸಿಯಾಗಿ ತಿಳ್ಕೊಬಹುದು, ಯಾಕಂದ್ರೆ ಆ ಟ್ರಾನ್ಸ್ಫರ್ನ ಮಾಡ್ತಾ ಇರೋದೇ ನಾವು. ಈಗ ಡೋರ್ನಲ್ಲಿ ಬೊಗೋಡ ಮಾಡ್ತಾ ಇರೋ ಸೌಂಡ್ನಿಂದ ಡಿಸ್ಟ್ರಾಕ್ಟ್ ಮಾಡಿ ಇನ್ನೊಂದು ಕಡೆಯಿಂದ ವಾಲ್ನ ಡ್ರಿಲ್ ಮಾಡ್ತಾ ಇದ್ದಾರೆ. ಟೋಕಿಯೋ ಗಾಂಡಿಯಾ ಬಾಡಿನಲ್ಲಿ ಚುಚ್ಕೊಂಡಿರೋ ಒಂದೊಂದು ಲಾಸ್ಟ್ ಪೀಸ್ನ ರಿಮೂವ್ ಮಾಡಿ ಅದಕ್ಕೆ ಸ್ಟ್ರೆಚಸ್ ಹಾಕಿ ಕೊನೆಗೆ ಅವನ ಹತ್ರ ಇದು ಲಾಸ್ಟ್ ಪೀಸ್ ತುಂಬಾನೇ ಆಳದಲ್ಲಿದೆ, ಒಂದು ಸಣ್ಣ ತಪ್ಪು ಮಾಡಿದ್ರು ನೀನು ಪ್ಯಾರಲೈಸ್ ಆಗಿಬಿಡ್ತೀಯಾ ಅಂತ ಹೇಳೋದನ್ನ ಕೇಳಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ, ಅದನ್ನ ಹೊರಗಡೆ ತೆಗಿ. ಇದನ್ನೆಲ್ಲ ಕ್ಯಾಮ್ರಾ ಬಲಿಯಿಂದ ಪಲರ್ಮೋ ನೋಡಿ ಬೊಕೋಟ ಹತ್ರ ಟೋಕಿಯೋ ಗಾಂಡಿಯಾನ ಕೊಂದಿದ್ದಾಳೆ, ಬೇಗ ಡೋರ್ನ ಬ್ರೇಕ್ ಮಾಡು, ನಾವೀಗ ಒಳಗಡೆ ಹೋಗ್ಬೇಕು ಅಂತ ಹೇಳ್ತಾನೆ. ಈಗ ಪ್ರೊಫೆಸರ್ ಜನರ ಹತ್ರ ನಮ್ಮ ಟೀಮ್ನಲ್ಲಿ ಒಬ್ಬರಾದ ಲಿಸ್ಬನ್ನ ಕಾನೂನಿ ವಿರೋಧವಾಗಿ ಅರೆಸ್ಟ್ ಮಾಡಿ ಬ್ಯಾಂಕ್ ಆಫ್ ಸ್ಪೇನ್ ಮುಂದೆ ಇರೋ ಟೆಂಟ್ನಲ್ಲಿ ಇಂಟ್ರಾಗೇಟ್ ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಅವರು ಯಾವುದೇ ಲೀಗಲ್ ವಾರೆಂಟ್ ತಗೊಂಡಿಲ್ಲ, ಅವನ್ನ ಎಕ್ಸಿಕ್ಯೂಟ್ ಮಾಡಿರೋ ಹಾಗೆ ಒಂದು ನಾಟಕನ ನಡೆಸಿದ್ದಾರೆ. ಅದಕ್ಕೆ ಬೇಕಾಗಿರೋ ಪ್ರೂಫ್ ನನ್ನ ಹತ್ರ ಇದೆ ಅಂತ ಹೇಳಿ ಆಗ ರೆಕಾರ್ಡ್ ಮಾಡಿರೋ ಒಂದು ಆಡಿಯೋನ ಪ್ಲೇ ಮಾಡ್ತಾರೆ. ಈಗ ಒಳಗಡೆ ಬಂದ ಪಲರ್ಮೋ ಟೋಕಿಯೋನ ನೋಡಿ ನಿನ್ನ ನಾಯಿ ರೀತಿ ಕಟ್ ಹಾಕಿದ್ದಾನೆ, ಆಗಿದ್ರು ಅವನ್ನ ಮುಗಿಸಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಟೋಕಿಯೋ ನಿಂಗೆ ಗಾಂಡಿ ಅಂದ್ರೆ ತುಂಬಾ ಇಷ್ಟ ಅಲ್ಲ, ಜಾಸ್ತಿ ಮಾತಾಡ್ತಾ ಇದ್ದ, ಅದರಿಂದ ಅವನ್ನ ಆಫ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಈಗ ಹೆಲ್ಸಿಂಕಿ ಅವನ್ನ ಚೆಕ್ ಮಾಡಿ ಇವನಿನ್ನೂ ಜೀವಂತವಾಗಿದ್ದಾನೆ ಅನ್ನೋ ವಿಷಯನ ಹೇಳ್ತಾನೆ.
ಈಗ ಜಡ್ಜ್ ಮಾಡಿರೋ ಆರ್ಡರ್ನಿಂದ ಕೆಲವು ಪೊಲೀಸ್ ಆಫೀಸರ್ ಟೆಂಟ್ನೊಳಗಡೆ ಬಂದು ಟಮಾಯೋ ಹತ್ರ ನೀವು ಮಾಡ್ತಾ ಇರೋದನ್ನೆಲ್ಲ ತಕ್ಷಣ ನಿಲ್ಲಿಸಿ, ನೀವು ರೂಲ್ಸ್ನ ಮೀರಿ ರೆಕೇಲ್ ಮುರಿಯೋನ ಇಲ್ಲೀಗಲ್ ಆಗಿ ಇಂಟ್ರಾಗೇಟ್ ಮಾಡ್ತಾ ಇದ್ದೀರಾ, ಅದರಿಂದ ಅವ್ರನ್ನ ನಮ್ಮ ಜೊತೆ ಕಲಿಸಿ ಅಂತ ಹೇಳ್ತಾರೆ. ರೆಕೇಲ್ ಮುರಿಯೋ, ನೀವು ವೆಪನ್ಸ್ನ ಯೂಸ್ ಮಾಡಿ ಪೊಲೀಸ್ ಆಫೀಸರ್ಸ್ ಮೇಲೆ ದಾಳಿ ನಡೆಸಿದ್ದೀರಾ ಮತ್ತು ಗೌರ್ಮೆಂಟ್ಗೆ ವಿರೋಧವಾಗಿ ನಡ್ಕೊಂಡಿದ್ದೀರಾ, ಇದರಿಂದ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ನೀವೀಗ ಸೈಲೆಂಟ್ ಆಗಿರೋಕೆ ರೈಟ್ಸ್ ಇದೆ, ನಿಮಗೆ ಲಾಯರ್ನ ಅರೇಂಜ್ ಮಾಡೋಕ್ಕೂ ರೈಟ್ಸ್ ಇದೆ, ನೀವೀಗ ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು, ಅದಕ್ಕೂ ರೈಟ್ಸ್ ಇದೆ ಅಂತ ಹೇಳಿ ರೆಕೇಲ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಎಪಿಸೋಡ್ 7 ಮುಗಿತಾ ಇದೆ. ನಾವು ಮಲ್ಟಿಪಲ್ ಎಪಿಸೋಡ್ನ ಕಂಬೈನ್ ಮಾಡಿ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದಾಗ ಸಣ್ಣ ಸಣ್ಣ ಡೀಟೇಲ್ಸ್ ಎಲ್ಲ ಮಿಸ್ ಆಗ್ತಾ ಇದೆ. ಅದರಿಂದ ನನಗೇನೋ ಒಂದೊಂದು ಎಪಿಸೋಡ್ನು ಒಂದೊಂದು ವಿಡಿಯೋದಲ್ಲಿ ಮಾಡೋದು ತುಂಬಾ ಒಳ್ಳೆ ಕೆಲಸ ಅನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೇನಾದರೂ ಒಪಿನಿಯನ್ ಇದ್ರೆ ಅದನ್ನ ಕಮೆಂಟ್ನಲ್ಲಿ ತಿಳಿಸಿ. ಆದಷ್ಟು ಈ ವಿಡಿಯೋನ ನೀವು ಶೇರ್ ಮಾಡಿದ್ರೆ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾವು ಎಪಿಸೋಡ್ 8ನಲ್ಲಿ ಮೀಟ್ ಮಾಡೋಣ. ಬಾಯ್.